ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಲಕ್ವಾ ಬಂದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಾ ಅಂದರೆ ಸೊ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಏನೇನು ಕ್ರಮ ತಗೊಳ್ಬೇಕು, ಅದರಿಂದ ಆಗೋ ಲಾಭಗಳೇನು ಅನ್ನೋದನ್ನು ಒಂದು ಚಿಕ್ಕದಾಗಿ ತಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸ್ಕೊಡ್ಲಿಕ್ಕೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಏನೇನು ಕ್ರಮಗಳು ಬರುತ್ತೆ, ಎಷ್ಟು ಹಾಸ್ಪಿಟ್ಲಲ್ಲಿ ಎಷ್ಟು ದಿವಸ ನಾವು ಇರಬೇಕಾಗುತ್ತೆ ಇದರಲ್ಲಿ, ಹಾಗೆ ಅಲ್ಲಿ ಯಾವ ರೀತಿ ವರ್ತಿಸಬೇಕಾಗುತ್ತೆ, ಮತ್ತು ಅಲ್ಲಿ ಪೇಷಂಟನ್ನು ಹೇಗೆ ನಾವು ಹಾಸ್ಪಿಟ್ಲಲ್ಲಿ ಇರುವಷ್ಟು ದಿನ ಪೇಷಂಟನ್ನು ನಾವು ಹೇಗೆ ನೋಡ್ಕೋಬೇಕಾಗುತ್ತೆ ಅನ್ನೋದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ, ಪ್ರೆಸೆಂಟ್ಲಿ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ತಿಳಿಸಿದಂತೆ ಲಕ್ವಾ ಯಾರಿಗೆ ಬೇಕಾದರೂ ಬರ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು, ಯಾವ ಸಮಯದಲ್ಲಿ ಬೇಕಾದರೂ ಬರ್ಬೋದು. ಇದಕ್ಕೆ ಯಾವುದೇ ರಿಲಿಜನ್ ಆಗಲಿ, ಯಾವುದೇ ಧರ್ಮ ಇದ್ಯಾವುದು ಬರೋದಿಲ್ಲ ಅದರಲ್ಲಿ. ಸೊ ಅದು ಎನಿ ಟೈಮ್ ಬೇಕಾದ್ರೂ ಬರ್ಬೋದು. ಅಂದರೆ ನೀವು ಮಲಗಿರಲಿ, ನಿಂತಿರಲಿ, ಓಡಾಡ್ತಾ ಇರಲಿ, ಕೆಲಸ ಮಾಡ್ತಾ ಇರಲಿ, ಅಥವಾ ಡ್ರೈವಿಂಗ್ ಮಾಡ್ತಾ ಇರಲಿ, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರಲಿ ಇದರಲ್ಲಿ, ಅಥವಾ ಸುಮ್ಮನೆ ಕೂತಾಗೂ ಬರ್ಬೋದು ಆ್ಯಕ್ಚುಲಿ ಇದರಲ್ಲಿ. ಸೊ ಈಗ ಈ ಸ್ಟ್ರೋಕ್ ಬಂದಾಗ ಏನಂದರೆ ಇಮಿಡಿಯೇಟಾಗಿ ನಾವು ಹತ್ತಿರದ ಹಾಸ್ಪಿಟ್ಲಿಗೆ ನಾವು ಅಡ್ಮಿಟ್ ಆಗೋದು ತುಂಬ ಮುಖ್ಯ. ಯಾಕಂದರೆ ಎಷ್ಟು ಬೇಗ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀವಿ, ಎಷ್ಟು ಬೇಗ ಮೆದುಳಿನ ಟ್ರೀಟ್ಮೆಂಟ್ ಪ್ರೊಸೀಜರ್ ಶುರುವಾಗುತ್ತೆ ಅಥವಾ ಚಿಕಿತ್ಸಾ ಕ್ರಮಗಳು ಶುರು ಮಾಡ್ತೀರಾ, ಹಾಗೆ ಪೇಷಂಟನ್ನು ನಾವು ಉಳಿಸ್ಕೋಬೋದು ಅಥವಾ ಬ್ರೈನನ್ನು ನಾವು ಸೇವ್ ಮಾಡ್ಬೋದು, ಹಾಗೆ ಟ್ರೀಟ್ಮೆಂಟ್ ಟೈಮನ್ನು ನಾವು ಕಮ್ಮಿ ಮಾಡ್ಬೋದು. ಈಗ ಸ್ಟ್ರೋಕ್ ಬಂದಾಕ್ಷಣ ಏನು ಮಾಡ್ತೀವಿ, ಪೇಷಂಟ್ನ ಹಾಸ್ಪಿಟಲ್ ತೊಗೊಂಡೋಗಿ ಅಡ್ಮಿಟ್ ಮಾಡ್ತೀವಿ. ಅಲ್ಲಿ ಏನು ಮಾಡ್ತಾರೆ, ಫಸ್ಟು ಎಮರ್ಜೆನ್ಸಿ ವಾರ್ಡಲ್ಲಿ ಅಂದರೆ ICU ಅಲ್ಲಿ ಅವರು ಪೇಷಂಟ್ನ ಅಡ್ಮಿಟ್ ಮಾಡ್ತಾರೆ. ಈ ICU ಅಲ್ಲಿ ಏನಂದರೆ ಪೇಷಂಟ್ನ ಕಂಡೀಷನ್, ಮೆದುಳು ಒಂದು ಹಂತ ಬರೋ ತನಕ ಇದರಲ್ಲಿ, ಅಂದರೆ ಪ್ರೆಸೆಂಟ್ ಈಗೇನು ಕೆಲವೊಮ್ಮೆ ಮೆದುಳಲ್ಲಿ ಊತ ಬಂದಿರ್ಬೋದು, ಕೆಲವೊಮ್ಮೆ ರಕ್ತ ಹೊರಚೆಲ್ಲಿದ ಪ್ರಮಾಣ ಜಾಸ್ತಿ ಇರ್ಬೋದು, ಅಥವಾ ಪೇಷಂಟು ಕೋಮಾಗೋಗಿರ್ಬೋದು, ಅಥವಾ ಇನ್ನೂ ಇದರಲ್ಲಿ ಅಂದರೆ ಪೇಷಂಟು ಕಂಡೀಷನ್ನು ತುಂಬ ವೀಕ್ ಆಗಿರ್ಬೋದು ಇದರಲ್ಲಿ. ಇಂತಹ ಸಮಯಗಳಲ್ಲಿ ಎಮರ್ಜೆನ್ಸಿ ಪ್ರೊಸೀಜರ್ ಈಸ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಅಂದರೆ ಕೆಲವು ಕಂಡೀಷನ್ಗಳಲ್ಲಿ ಸರ್ಜರಿ ಸಹ ಬೇಕಾಗುತ್ತೆ ಇದರಲ್ಲಿ. ಅವ್ರದ್ದು ಮತ್ತು ಇನ್ನೊಂದು ರಕ್ತದ ಒತ್ತಡ ಇವೆಲ್ಲವನ್ನು ಕಂಟ್ರೋಲಿಗೆ ತರಬೇಕಾಗುತ್ತೆ. ಯಾಕೆಂದರೆ ಕೆಲವೊಮ್ಮೆ ಏನಾಗುತ್ತೆ, ಸೆಕೆಂಡ್ ಟೈಮು ಸ್ಟ್ರೋಕ್ ಹೊಡಿಬೋದು ಆ್ಯಕ್ಚುಲಿ ಇದರಲ್ಲಿ, ಎರಡನೇ ಸರಿ ಅದು ತುಂಬ ಪ್ರಮಾಣದಲ್ಲೂ ಆಗ್ಬೋದು. ಹಾಗಾಗಿ ICU ಅಲ್ಲಿ ಏನು ಮಾಡ್ತಾರೆ, ಒಂದು ಎಮರ್ಜೆನ್ಸಿ ಪ್ರೊಸೀಜರ್ ಅಂದರೆ ಒಂದು ಸೇಫ್ಟಿಗೋಸ್ಕರ ಇದರಲ್ಲಿ ಅವನ ರೋಗಿಯನ್ನು ಉಳಿಸೋದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಹಂತದ ಚಿಕಿತ್ಸಾ ಕ್ರಮಗಳವರೆಗೆ ಅವನ್ನ ಅಲ್ಲಿ ICU ಅಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ ಇದರಲ್ಲಿ. ಇಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ನ ನರರೋಗ ತಜ್ಞರು ನಿರ್ಧರಿಸ್ತಾರೆ ಏನು ಮಾಡಬೇಕು ಅಂತ. ಕೆಲವೊಮ್ಮೆ ಮೆಡಿಸಿನ್ಗಳಿಂದ ಕಂಟ್ರೋಲ್ ತಗೊಳ್ತಾರೆ, ಇನ್ನು ಕೆಲವೊಮ್ಮೆ ಸರ್ಜಿಕಲ್ ಪ್ರೊಸೀಜರ್ ಮಾಡಬೇಕಾಗತ್ತೆ. ಅಂದರೆ ಮೆದುಳಿನ ಚಿಪ್ಪನ್ನು ತೆಗೆದುಬಿಟ್ಟು ಕೆಲವೊಮ್ಮೆ ಅಲ್ಲಿ ರಕ್ತ ಹೆಪ್ಪು ಕಟ್ಟಿದರೆ ಅದು ರಕ್ತನ ಹೊರಗಡೆ ತೆಗಿಬೇಕಾಗುತ್ತೆ ಇದರಲ್ಲಿ. ಮತ್ತು ಇನ್ನೊಮ್ಮೆ ಕೆಲವೊಮ್ಮೆ ರೋಗಿ ಇಮಿಡಿಯೇಟಾಗಿ ಅಡ್ಮಿಟ್ ಆದಾಗ ಏನು ಮಾಡ್ತಾರೆ, ಕೆಲವೊಮ್ಮೆ ಥ್ರೋಂಬ್ಯಾಕ್ಟಮಿ ಅಂತ ಮಾಡ್ತಾರೆ. ಈ ಥ್ರೋಂಬ್ಯಾಕ್ಟಮಿಯಲ್ಲಿ ಏನಂದರೆ ಮೆದುಳಲ್ಲಿ ಆಗಿರೋ ಗಂಟನ್ನು ಇಮ್ಮಿಡಿಯೇಟಾಗಿ ತೆಗೆದುಬಿಟ್ಟು ಅಲ್ಲಿ ರಕ್ತ ಚಲನೆ ಸುಗಮವಾಗೋ ಥರ ನೋಡ್ಕೊಳ್ತಾರೆ. ಈ ಪ್ರೊಸೀಜರ್ ಅಂದರೆ ನಾವು ರೋಗಿ ವಿತಿನ್ ಒಂದು 3 ರಿಂದ 6 ತಾಸು ಒಳಗಡೆ ಹೋದರೆ ಮಾತ್ರ ಸಾಧ್ಯ, ಅದಕ್ಕಿಂತ ಮೇಲೆ ಹೋದರೆ ಸಾಧ್ಯ ಇಲ್ಲ ಇದರಲ್ಲಿ. ಸೊ ಪೇಷಂಟ್ ICU ಅಲ್ಲಿ ಕೆಲವೊಮ್ಮೆ 3 ದಿವಸ ಇರಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ಕಂಡೀಷನ್. ಬ್ರೈನ್ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ಅಲ್ಲಿ ನಾವು ICU ಅಲ್ಲಿ ಪೇಷಂಟ್ನ ಎಷ್ಟು ಸಮಯ ಉಳಿಸ್ಕೊಳ್ಳೋದು ಡಾಕ್ಟ್ರು ನಿರ್ಧರಿಸ್ತಾರೆ. ಸೊ ಒಮ್ಮೆ ಕಂಡೀಷನ್ ಸ್ಟೆಬಿಲೈಸ್ ಆದಮೇಲೆ ಅಂದರೆ ಒಂದು ಹಂತಕ್ಕೆ ಬಂದ ಮೇಲೆ
ಪೇಷಂಟ್ನ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿವರೆಗೂ ಡಾಕ್ಟ್ರದ್ದು ಏನು ಮೇನ್ ಪ್ರೊಸೀಜರ್ ಇತ್ತು ಅದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಒಮ್ಮೆ ವಾರ್ಡಿಗೆ ಬಂದಾಕ್ಷಣ ಏನಂದರೆ ಶುರುವಾಗೋದು ಪೇಷಂಟು ಮತ್ತು ರೋಗಿ ಸಂಬಂಧಿಗಳು ಏನೇನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ಕ್ವಾಲಿಟಿ ಆಫ್ ದ ರಿಕವರಿನೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಇದು ಮೊಟ್ಟ ಮೊದಲನೇದಾಗಿ ವಾರ್ಡಿಗೆ ಶಿಫ್ಟ್ ಆದ ನಂತರ ಅಂದರೆ ಏನೇನು ನಾವು ಯಾವ ರೀತಿ ಒಳ್ಳೆಯ ಕ್ರಮಗಳನ್ನು ತಗೊಳ್ತೀವಿ ಅಂದರೆ ಚಿಕಿತ್ಸಾ ಕ್ರಮಗಳನ್ನು ತಗೊಳ್ತೀವಿ ಅದ್ರ ಮೇಲೆ ಪೇಷಂಟು ಗುಣವಾಗಿ ಟೈಮು ಮತ್ತು ನಂತರ ಒಂದು ಗುಣ ಪ್ರಮಾಣ ಎಲ್ಲದೂ ಡಿಪೆಂಡ್ ಆಗಿರುತ್ತೆ. ಅಂದರೆ ವಾರ್ಡಿಗೆ ಶಿಫ್ಟ್ ಆದಮೇಲೆ ಫಸ್ಟ್ ಆಫ್ ಆಲ್ ಏನಂದರೆ ಅವನು ಅದು ಯಾವಾಗ ಶಿಫ್ಟ್ ಮಾಡ್ತಾರಂದರೆ ಅವನ ಹೆಲ್ತ್ ಕಂಡೀಷನ್ಸ್ ಎಲ್ಲ ಒಂದು ಸ್ಟೆಬಿಲೈಸ್ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಇದರಲ್ಲಿ ಇಲ್ಲಿ ಮುಖ್ಯವಾಗಿ ಏನಂದರೆ ನಾವು ಪೇಷಂಟನ್ನು ಅವನ ಕೈಕಾಲುಗಳು ಬಿದ್ದೋಗಿರೋದನ್ನು ಅವುಗಳನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಫಿಸಿಯೋಥೆರಪಿ ಮುಖ್ಯ. ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಅದು ಬೇಸಿಕ್ ಬೆಡ್ಡಲ್ಲಿ ಮಾಡೋದು ನಾವು ಬೇಸಿಕ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಅಂದರೆ ಕೈಕಾಲುಗಳನ್ನು ಚಲನೆಗಳನ್ನು ಮೇಂಟೈನ್ ಮಾಡಬೇಕು ಆ್ಯಕ್ಚುಲಿ ಇದರಲ್ಲಿ. ಮತ್ತು ಹೆಚ್ಚು ಪೇಷಂಟ್ ಕಂಡೀಷನ್, ಈಗ ಪೇಷಂಟ್ ಕಂಡೀಷನ್ನು ಸ್ಟೆಬಿಲೈಸ್ ಆಗಿ ಕತ್ತೆ ಎಲ್ಲ ನಿಂತ್ಕೊಳ್ಳುತ್ತೆ ಅಂದರೆ ಪೇಷಂಟನ್ನು ನಾವು ಕೂರಿಸ್ಬೋದು ಆ್ಯಕ್ಚುಲಿ ಇದರಲ್ಲಿ. ಅಥವಾ ಸಪೋಸ್ ಪೇಷಂಟ್ ಕೋಮಾದಲ್ಲಿದ್ದರೆ ಅವನು ಪೇಷಂಟ್ ಅರಿವಿಗೆ ಬರೋ ತನಕ ನಾವು ಈಗೇನು ಹೇಳ್ತೀವಿ ನಾವು ಬೇಸಿಕ್ ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನು ಮತ್ತು ಬೆನ್ನುಗಳಲ್ಲಿ ಗಾಯಗಳಾಗದೆ ನೋಡ್ಕೊಳ್ಳೋದು ಇವುಗಳನ್ನು ನಾವು ಮಾಡಬೇಕಾಗುತ್ತೆ ಇದರಲ್ಲಿ. ಇದರಿಂದ ಸಪೋಸ್ ಗಾಯಗಳ ಸಮಸ್ಯೆ ಉಂಟಾದರೆ ಅವುಗಳಿಂದ ಹೊರಬರೋದು ತುಂಬ ಕಷ್ಟ, ತುಂಬ ಟೈಮ್ ತಗೊಳುತ್ತೆ ಇದರಲ್ಲಿ. ಅದಕ್ಕೆ ನಾವು ಹೇಳೋದೇನೆಂದರೆ ಬೇಸಿಕ್ಕು ಆ ಕಡೆ ಎಡದಿಂದ ಬಲಗಡೆ ತಿರುಗಿಸೋದು, ಬಲಗಡೆಯಿಂದ ಎಡಗಡೆ ಮಲಗಿಸೋದು. ಇದರಿಂದ ಏನಾಗುತ್ತೆ, ಗಾಳಿ ಓಡಾಡಬೇಕು ಬೆನ್ನಿಗೆ ಅಥವಾ ಕೈಕಾಲುಗಳಿಗೆ ಗಾಳಿ ಓಡಾಡಬೇಕು ಇದರಲ್ಲಿ. ಮತ್ತು ಇನ್ನೊಂದು ರೂಮಿನಲ್ಲಿ ಗಾಳಿ ಬೆಳಕುಗಳ ವ್ಯವಸ್ಥೆ ಚೆನ್ನಾಗಿರಬೇಕು ಇದರಲ್ಲಿ. ಇದೇನಾಗುತ್ತೆ, ರೋಗಿಯ ತುಂಬ ಕತ್ತಲಿದ್ದು ತುಂಬ ಮಬ್ಬಿದ್ದು ಪೇಷಂಟು ಸ್ವಲ್ಪ ಮತ್ತಿನ್ನು ಇದರಿಂದ ಏನಾಗುತ್ತೆ, ಪೇಷಂಟು ಸ್ವಲ್ಪ ಮಾನಸಿಕ ಇದಕ್ಕೆ ಆಲ್ರೆಡಿ ಅವನು ಪೇಷಂಟು ಲಕ್ವ ಹೊಡೆದೇ ಇದ್ದರೆ ಅವನಿಗೆಲ್ಲ ಅರಿವಿದ್ದರೆ ಆಲ್ರೆಡಿ ಅವನು ಮಾನಸಿಕ ಕ್ಷೋಭೆಗೆ ಒಳಗಾಗಿರ್ತಾನೆ ಇದರಲ್ಲೇ. ಸೊ ಹಾಗಾಗಿ ಏನಂದರೆ ಸಂಬಂಧಿಕರು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ರೋಗಿನ ಹುರಿದುಂಬಿಸ್ಬೇಕು ಪೇಷಂಟ್ನ ಇದರಲ್ಲಿ. ನೋಡಪ್ಪ ನೀನು ಚೆನ್ನಾಗ್ತೀಯಾ, ಏನು ವರಿ ಮಾಡಬೇಡ ಇದರಲ್ಲಿ, ಇದೇನು ದೊಡ್ಡ ಸಮಸ್ಯೆ ಇಲ್ಲ. ಯಾಕಂದರೆ ಲಕ್ವ ಏನಂದರೆ ಎಷ್ಟು ಬೇಗ ನೀವು ಒಳ್ಳೆ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸ್ತಿರೋ ಹಾಗೆ ಪೇಷಂಟು ಸಹ ಬೇಗ ಹೊರಗಡೆ ಬರ್ತಾನೆ. ಸಪೋಸ್ ಈಗ ಪೇಷಂಟು ಮಲಗಿರೋ ಮೇ ಬಿ ಒಂದು ದಿವಸ 2 ದಿವಸ ಅಂದರೆ ಪೇಷಂಟು ಮಲಗಿರ್ತಾರೆ ಆ್ಯಕ್ಚುಲಿ. ಆಮೇಲೆ ಅಂದರೆ ಪೇಷಂಟ್ನ ಕೂರಿಸ್ಬೇಕು ಇದರಲ್ಲಿ, ಹೆಚ್ಚು ಕೂರಿಸ್ಬೇಕು ಆ್ಯಕ್ಚುಲಿ. ಹೆಚ್ಚು ಕೂರಿಸೋದ್ರಿಂದ ಮೆದುಳಿಗೆ ಒಳ್ಳೆಯ ರಕ್ತ ಚಲನೆ ಆಗುತ್ತೆ. ಹಾಗಾಗಿ ಮೆದುಳಿಗೆ ಆಕ್ಸಿಜನ್ನು ಸಹ ಚೆನ್ನಾಗಿ ಪೂರೈಕೆ ಆಗುತ್ತೆ. ನಾರ್ಮಲಿ ಪೇಷಂಟು ಮಲಗಿದ್ರೆ ಬ್ರೈನಿಗೆ ಏನಾಗುತ್ತೆ, ಬ್ರೈನಿಗೆ ರಕ್ತ ಚಲನೆ ಪ್ರಮಾಣ ಕಮ್ಮಿ ಇರುತ್ತೆ ಆ್ಯಕ್ಚುಲಿ, ಸ್ವಲ್ಪ ಪ್ರಮಾಣದಲ್ಲಿ. ಅದೇ ನೀವು ಕೂರಿಸಿದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಫಲದಿಂದ ಪಂಪಿಂಗು ಬ್ರೈನ್ಗೆ ಜಾಸ್ತಿ ಆಗುತ್ತೆ ಇದರಲ್ಲಿ, ಸೆಳೆತದಿಂದ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಬ್ರೈನ್ಗೆ ಪೋಷಕಾಂಶಗಳು ಸಿಗ್ತವೆ, ಆಕ್ಸಿಜನ್ ಸಿಗುತ್ತೆ. ಮತ್ತು ಕೂರಿಸೋದ್ರಿಂದ ಪೇಷಂಟು ತುಂಬ ಅಲರ್ಟಾಗಿರ್ತಾರೆ. ಪೇಷಂಟ್ ಇದ್ದಿದ್ರೆ ಹೆಚ್ಚು ಕೂರಿಸೋದು ರೂಢಿ ಮಾಡೋದ್ರಿಂದ. ಹಾಗೆ ಸಡನ್ನಾಗೆ ಕೂರಿಸ್ಬಾರ್ದು. ಕೆಲವೊಮ್ಮೆ ಏನಂದರೆ ಒಂದು ಅರ್ಧ ಗಂಟೆಗೆ ಮೊದಲ ದಿವಸ ಅರ್ಧ ಗಂಟೆ ಕೂರಿಸೋದು, ಅರ್ಧ ಗಂಟೆ ಮಲಗಿಸೋದು. ಹೀಗೆ ಸ್ವಲ್ಪ ರೂಢಿ ಆದಮೇಲೆ 3/4 ಗಂಟೆ ಕೂರಿಸೋದು, ಅರ್ಧ ಗಂಟೆ ಮಲಗಿಸೋದು. ಇನ್ನು 3ನೇ ದಿವಸ 1 ಅವರ್ ಕೂರಿಸೋದು, ಅರ್ಧ ಗಂಟೆ ಮಲಗಿಸೋದು. ಹೀಗೆ ಆಮೇಲೆ 4 ಅವರ್ 5 ಅವರಿಗೆ ಕೂರಿಸೋದ್ರಿಂದ ಪೇಷಂಟಿಗೆ ಅವನು ಅಲರ್ಟ್ ಆಗ್ತಾ ಬರ್ತಾನೆ. ಮತ್ತು ನಂತರ ಅವನು ಗೆಲುವಾಗಿರ್ತಾನೆ ಇದರಲ್ಲಿ. ನಾರ್ಮಲಿ ಸ್ಟ್ರೋಕ್ ಕೇಸಸ್ಸಲ್ಲಿ ಅಂದರೆ ಒಂದು ಹೆಮಿ ನೆಗ್ಲಿಜೆನ್ಸಿ ಅಂತ ಹೇಳ್ತೀವಿ. ಪೇಷಂಟ್ ಅಂದರೆ ಒಂದು ಭಾಗ ಬಿದ್ದೋಗಿರೋ ಭಾಗ ಏನಾಗುತ್ತೆ, ಪೇಷಂಟ್ಗಳಿಗೆ ಏನಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಇದರಲ್ಲೇ. ಅಂದರೆ ಅವ್ರಿಗೇನು ಯಾವುದೇ ಮೂಮೆಂಟ್ಸ್ ಇಲ್ಲದೆ ಇರೋದ್ರಿಂದ ಇದು ಒಂದು ಮೆದುಳಿನ ಮೇಲೆ ಅದು ಮಾನಸಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರೋದ್ರಿಂದ ಪೇಷಂಟ್ ಅದನ್ನು ಪ್ರಯತ್ನ ಪಡೋದಿಲ್ಲ ಇದರಲ್ಲಿ. ಹಾಗಾಗಿ ನಾವೇನಂದರೆ ಈ ಕೂರಿಸೋದು ರೂಢಿ ಮಾಡೋದ್ರಿಂದ ಅದರಲ್ಲಿ ಚಲನೆಗಳು ಶುರುವಾಗ್ತವೆ. ಮತ್ತು ನಂತರ ಮೆದುಳು ಆ್ಯಕ್ಟಿವ್ ಆಗಿರೋದ್ರಿಂದ ಈಗೇನು ಡ್ಯಾಮೇಜ್ ಆಗಿರೋ ಪೋರ್ಷನ್ ಏನಿರುತ್ತೆ ಅಲ್ಲಿಂದ ಏನಾಗುತ್ತೆ, ಕೈ ಕಾಲುಗಳಿಗೆ ನಿರಂತರವಾಗಿ ಎಲೆಕ್ಟ್ರಿಕ್ ಸಪ್ಲೈ ಮತ್ತೆ ಶುರುವಾಗುತ್ತೆ ಇದರಲ್ಲಿ. ಮತ್ತು ಪೇಷಂಟ್ ಅರಿವಿರ್ತಾನೆ ಕೂತಿರೋದ್ರಿಂದ ಪೇಷಂಟ್ ಅರಿವು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅರಿವಿನ ಸಮಸ್ಯೆ ಜಾಸ್ತಿ ಇದ್ದಷ್ಟು ಪೇಷಂಟು ಪ್ರಯತ್ನ ಮಾಡ್ತಾನೆ ಆ್ಯಕ್ಚುಲಿ.
ಹೀಗೆ ನೀವು ಫಸ್ಟ್ ಬೆಡ್ ಮೇಲೆ ಕೂರಿಸ್ಬೇಕು, ಬೆಡ್ಡಿಂದ ಚೇರಿಂದ ವೀಲ್ ಚೇರು, ಹೀಗೆ ನಾವು ಅವನ್ನ ಮಾನಸಿಕವಾಗಿ ಸದೃಢ ಮಾಡಬೇಕು. ಇದು ನೀವು ಎಷ್ಟು ಬಾರಿ ಬೇಕಾದ್ರೂ ಮಾಡ್ಬೋದಾಗ್ತದೆ, ಇದಕ್ಕೇನು ಇಷ್ಟೇ ಟೈಮ್ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಮತ್ತು ಫಿಸಿಯೋಥೆರಪಿ ತುಂಬ ಮುಖ್ಯ, ಬೇಸಿಕ್ ಸ್ಟೇಜ್ ಅದು, ಬೇಸಿಕ್ ಲೆವೆಲಲ್ಲಿ ಮಾಡೋಂಥ ಫಿಸಿಯೋಥೆರಪಿ ಇದು. ಅಂದರೆ ಕೈ ಕಾಲುಗಳನ್ನು ಮಡ್ಚೋದು ಬಿಡೋದು, ಕೈ ಎತ್ತೋದು, ಕಾಲುಗಳನ್ನು ಮಲಗಿರುವಾಗ ಕಾಲುಗಳನ್ನು ಮಡ್ಚೋದು ಬಿಡೋದು, ಇದನ್ನು ನಮ್ಮ ಯಾವ ಹಾಸ್ಪಿಟಲಲ್ಲಿ ಫಿಸಿಯೋಥೆರಪಿಸ್ಟ್ ಮಾಡ್ತಾರೆ, ಹಾಗೆ ಅದನ್ನು ರೋಗಿಯ ಸಂಬಂಧಗಳಿಗೂ ಸಹ ಕಲ್ತ್ಕೊಂಡ್ಬಿಟ್ಟು ನಾವು ನಿರಂತರವಾಗಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಮೊದಲೇ ಸಪೋಸ್ ನಾವು ಒಳ್ಳೆ ಮ್ಯಾನೇಜ್ಮೆಂಟ್ ತೊಗೊಂಡಿದ್ದೆ ಆದರೆ ಪೇಷಂಟಿಗೆ ಹಾಸ್ಪಿಟ್ಲಲ್ಲೇ ಇಂಪ್ರೂವ್ ಆಗಿಬಿಡ್ತಾನೆ. ಮೊದಲೇ ಒಂದು ಆಲ್ಮೋಸ್ಟ್ 60 to 70% ಏನು ಕಾಂಪ್ಲಿಕೇಶನ್ಸ್ಗಳಿದೆ ಅವೆಲ್ಲವೂ ಕಮ್ಮಿ ಆಗ್ತವೆ ಆ್ಯಕ್ಚುಲಿ. ಇದು ಫಿಸಿಯೋಥೆರಪಿ ತುಂಬ ಮುಖ್ಯ ಇದರಲ್ಲಿ. ಇದು ಬಿಟ್ಟು ಹಾಸ್ಪಿಟ್ಲಲ್ಲಿ ಏನಂದರೆ ಎಗನೆಸ್ಟ್ ಮೆಡಿಕಲ್ ಅಡ್ವೈಸ್, ಅಂದರೆ ಡಾಕ್ಟರ್ ಒಪ್ಪಿಗೆ ಮೀರಿ ಇದರಲ್ಲಿ ಡಾಕ್ಟ್ರ್ ಹೇಳ್ತಾರೆ, ನೋಡಪ್ಪ ಇಲ್ಲಿ ಹಾಸ್ಪಿಟಲಲ್ಲಿ ಇರಿ ಒಂದು ಹಂತದವರೆಗೂ, ಆಮೇಲೆ ನೀವು ಫಿಸಿಯೋಥೆರಪಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇವೆ. ಸುಮಾರವಾಗಿ ನಮ್ಮ ದೇಶದಲ್ಲಿ ಸುಮಾರು 80 to 90% ರೋಗಿಗಳೇನು ಮಾಡ್ತಾರೆ, ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕಂಡೀಷನ್ನು ಸುಧಾರಿಸಿದ್ದಾಗೆ ಅವರು ಡಿಸ್ಚಾರ್ಜ್ ಮಾಡ್ಕೊಂಬಿಟ್ಟು ಈ ನಾನಾಗಲೇ ಹಿಂದೆ ಸಂಚಿಕೆಯಲ್ಲಿ ಹೇಳಿದಾಗೆ ಮೆದುಳಿನ ಬಗ್ಗೆ ಅರಿವಿ ಇಲ್ಲದವರು ಅಂತ ಅವ್ರ ಕಡೆ ಚಿಕಿತ್ಸೆಗಾಗಿ ತೆರಳ್ತಾರೆ. ಇದು ತುಂಬ ತಪ್ಪು ಮತ್ತು ಅಪಾಯಕಾರಿ. ಇದರಿಂದ ಒಮ್ಮೆ ಹಾಸ್ಪಿಟ್ಲಿಂದ ಹೊರಗಡೆ ಬಂದುಬಿಟ್ರೆ ರೋಗಿಗೂ ಮತ್ತು ಡಾಕ್ಟರಿಗೂ ಯಾವುದೇ ರೀತಿ ಕಮ್ಯುನಿಕೇಷನ್ನು ಇರೋದಿಲ್ಲ. ಅದೇ ನಿಮಗೆ ಬೇರೆ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸಲ್ಲಿ ಏನಿದೆ ಅಂದರೆ ಡಾಕ್ಟ್ರಿಗೂ ಮತ್ತು ಪೇಷಂಟ್ಗೂ ನಿರಂತರ ಒಂದು ಪೂರ್ಣ ಗುಣವರೆಗೂ ನಿರಂತರ ಸಂಪರ್ಕ ಇರುತ್ತೆ. ಆ ರೀತಿ ಸಂಪರ್ಕನ ನಾವು ಮೇಂಟೈನ್ ಮಾಡಬೇಕು. ನಾವು ಯಾವುದೇ ಡಿಸಿಷನ್ ತಗೊಳ್ಳುವಾಗ, ಯಾವುದೇ ಚಿಕಿತ್ಸೆಗಳನ್ನು ಮಾಡುವಾಗ ವಿಸ್ತಾರವಾಗಿ ನಾವು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಬೇಕು. ಯಾವುದು ಸರಿ, ಯಾವ ಚಿಕಿತ್ಸೆ ಸರಿ, ಯಾವ ಚಿಕಿತ್ಸೆ ತಪ್ಪು, ಅದರಿಂದ ಆಗುವ ಲಾಭಗಳೇನು, ಅದರಿಂದ ಆಗುವ ಅಪಾಯಗಳೇನು, ಅವುಗಳ ಬಗ್ಗೆ ಸಂಬಂಧಪಟ್ಟ ಡಾಕ್ಟರ್ಗಳಾಗ್ಬೋದು, ಫಿಸಿಯೋಥೆರಪಿಸ್ಟ್ಗಳಾಗ್ಬೋದು, ಮತ್ತು ಇನ್ಯಾರೋ ಕೌನ್ಸಿಲರ್ಸ್, ಸೈಕಾಲಜಿ ಕೌನ್ಸಿಲರ್ಗಳಾಗ್ಬೋದು, ಇವ್ರ ಹತ್ರ ನಾವು ಚರ್ಚಿಸಿ ಈಚ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಮುಂದೆ ಏನು ಮಾಡಬೇಕು ಅನ್ನೋ ನಿರ್ಧರಿಸಿ ನಾವು ಹೋಗಬೇಕಾಗುತ್ತೆ. ಇದರಿಂದ ರೋಗಿ ಮತ್ತು ಆತನ ಸಂಬಂಧಿಗಳ ಮೇಲಾಗುವ ಆರ್ಥಿಕ ಹೊರೆ ಮತ್ತು ಸಾಮಾಜಿಕ ಮತ್ತು ಮಾನಸಿಕ ಈ ರೀತಿ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಬೋದು ಆ್ಯಕ್ಚುಲಿ. ಇದರಿಂದ ಮತ್ತು ಬೇಗನೆ ಗುಣ ಹೊಂದಿ ರೋಗಿ ಮತ್ತೆ ಮೊದಲನೇ ಸ್ಥಿತಿಗೆ ಮರಳ್ತಾನೆ. ಹಾಗಾಗಿ ಅದು ಸ್ಪೆಷಲಿ ಸ್ಟ್ರೋಕಲ್ಲಿ ಅಂದರೆ ಮೊದಲನೇ 3 ತಿಂಗಳು ನಾವು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಈ ಸಮಯದಲ್ಲಿ ಎಷ್ಟು ತೀವ್ರ ಪ್ರಮಾಣದ ಒಳ್ಳೆ ಮ್ಯಾನೇಜ್ಮೆಂಟ್ ನಾವು ತಗೊಳ್ತೀವಿ, ಅಷ್ಟು ಪೇಷಂಟ್ ಏನಂದರೆ ನಾರ್ಮಲ್ಗೆ ಅಂದರೆ ಪೂರ್ಣ ಪ್ರಮಾಣದ ರಿಕವರಿಗೆ ಹತ್ತಿರವಾಗ್ತಾ ಹೋಗ್ತಾನೆ ಆ್ಯಕ್ಚುಲಿ. ಹಾಗಾಗಿ ದಯವಿಟ್ಟು ನನ್ನ ಕಳಕಳಿ ಮನವಿ ಏನೆಂದರೆ, ಇದು ರೋಗಿ ಮತ್ತು ಆತನ ಸಂಬಂಧಿಗಳಿಗೆ ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕ ಚಿಕಿತ್ಸೆಗಳ ಹತ್ರ ವಾಲ್ಬೇಡಿ. ವೈಜ್ಞಾನಿಕ ಚಿಕಿತ್ಸೆಗಳನ್ನು ನೀವು ದೀರ್ಘ ಸಮಾಲೋಚನೆ ಹಾಗೂ ಸಮಯೋಚಿತವಾಗಿ ಅಂದರೆ ಯೋಚನೆ ಮಾಡೋದ್ರಿಂದ ನಾವು ಪೇಷಂಟ್ನ ಬೇಗ ಗುಣಪಡಿಸ್ಬೋದು ಮತ್ತು ಅವನು ಮೊದಲನೇ ಸ್ಥಿತಿಗೆ ತರ್ಬೋದು. ನಾವು ಅವೈಜ್ಞಾನಿಕ ಚಿಕಿತ್ಸೆಗಳನ್ನು ಮಾಡಿದ್ದೆ ಅದರಿಂದ ತುಂಬ ಸಮಸ್ಯೆಗಳು ಉದ್ಭವಿಸ್ತವೆ. ಅವುಗಳಿಂದ ಹೊರ ಬರಲಿಕ್ಕೆ ರೋಗಿಗಳು ತುಂಬ ವರ್ಷ ತಗೊಳ್ತವೆ. ಕೆಲವೊಮ್ಮೆ 2 ವರ್ಷ ತಗೋಬೋದು, 3 ವರ್ಷ ತಗೋಬೋದು, ಹಾಗೇ ಕೆಲವೊಮ್ಮೆ ಬೆಡ್ಡೂ ಆಗ್ಬೋದು. ಹಾಗಾಗಿ ರೋಗಿ ಎಷ್ಟು ಬೇಗ ಒಳ್ಳೆಯ ಚಿಕಿತ್ಸೆಗಳನ್ನು ಪಡಿತಾನೆ, ಅದು ಸ್ಪೆಷಲಿ ಸ್ಟ್ರೋಕಲ್ಲಿ. ಯಾಕಂದರೆ ಲಕ್ವಾ ಪಾರ್ಶ್ವವಾಯುಯಲ್ಲಿ ವ್ಯಾಯಾಮ ಬಹಳ ಮುಖ್ಯ ಇದರಲ್ಲಿ. ಹಾಗಾಗಿ ನಿರಂತರ ವ್ಯಾಯಾಮಗಳನ್ನು ಕೊಡೋದ್ರಿಂದ ಪೇಷಂಟ್ ಬೇಗನೆ ಹೊರಗಡೆ ಬರ್ತಾನೆ, ಅವನು ಮತ್ತೆ ಚಲನ ಸ್ಥಿತಿಗೆ ಬರ್ತಾನೆ, ಎಲ್ಲ ಕೆಲಸಗಳು ಮಾಡೋ ಹಂತಕ್ಕೆ ಬರ್ತಾನೆ. ಇಲ್ಲಿ ಈ ಮೇಲೆ ಏನು ನಾನು ತಿಳಿಸಿದ್ದೀನಿ, ಈ ಚಿಕಿತ್ಸಾ ಕ್ರಮಗಳ ಬಗ್ಗೆ ಏನು ವಿವರವಾಗಿ ತಿಳಿಸಿದ್ದೀನಿ, ಇವುಗಳನ್ನು ದಯವಿಟ್ಟು ರೋಗಿಗಳು ಮತ್ತು ಆತನ ಸಂಬಂಧಿಗಳು ಪಾಲಿಸೋದು ಸೂಕ್ತ. ಹೀಗೆ ಪಾಲಿಸಿದ್ದೇ ಆದಲ್ಲಿ ರೋಗಿ ಮುಂದೆ ಏನು ಬರ್ತವೆ, ಇದರಲ್ಲಿ ಏನು ಸಮಸ್ಯೆಗಳು ಬರ್ತವೆ, ಅವುಗಳಿಂದ ಶಾಶ್ವತವಾಗಿ ಹೊರಗಡೆ ಬಂದು ಮತ್ತೆ ಅವನು ಮೊದಲನೇ ಸ್ಥಿತಿಗೆ ಮರಳಬಹುದು. ಇನ್ನೂ ಹೆಚ್ಚಿನ ಚಿಕಿತ್ಸಾ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಬೇಕಾದಲ್ಲಿ ನೀವು ಈ ಕೆಳಕಂಡ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ಸಂಪರ್ಕಿಸ್ಬೋದು. ಸೊ ನಾವು ನಿಮಗೆ ಎಲ್ಲ ಮಾಹಿತಿಯನ್ನು ನಾವು
ತಿಳಿಸ್ಕೊಡ್ತೇವೆ ಇದರಲ್ಲಿ. ನಮ್ಮ ಸೆಂಟ್ರು ಇದು ಒ ಪಿ ಡಿ ಬೇಸ್ ಸೆಂಟ್ರ್. ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೆಂಗಳೂರು ಆಗ್ಬೋದು, ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ, ರಾಜ್ಯದ ಮೂಲೆ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಅಂದರೆ ಅವ್ರಿಗೆ ನಾವು ರೆಫರೆನ್ಸ್ ಕೊಡ್ತೇವೆ. ಹಾಗಾಗಿ ನೀವೇನು ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು ಆ್ಯಕ್ಚುಲಿ ಇದರಲ್ಲಿ.